ಒಂದು ವಿನೂತನ ಕಾರ್ಯಕ್ರಮವನ್ನ ನಮ್ಮ ನಕ್ಷತ್ರ ವಾಹಿನಿ ನಿಮಗಾಗಿ ಹೊತ್ತು ತಂದಿದೆ. ಅದೇ ಸೌಂದರ್ಯ ಲಹರಿ. ದಾವಣಗೆರೆ ಅವರು. ಓ ಮೈ ಗಾಡ್, ದಾವಣಗೆರೆಯಿಂದ ಬಂದಿದ್ರಾ ಮೇಡಮ್? ದಾವಣಗೆರೆಯಲ್ಲೇ ಸಾಕಷ್ಟು ಪಾರ್ಲರ್ಗಳಿದೆ ಅಲ್ವಾ, ಸಲೂನ್ಗಳಿದೆ. ನಾನು ಮಾಡಿಸಿದ್ದೀನಿ, ಬಟ್ ಇವ್ರಷ್ಟು ಚೆನ್ನಾಗಿ ಮಾಡ್ಕೊಡಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಆಲ್ರೆಡಿ ಇವಾಗ ಮಾಯಿಶ್ಚರೈಸರ್ ಆಗಿದೆ, ಸನ್ಸ್ಕ್ರೀನ್ ಆಗಿದೆ, ಓಕೆ, ಆಮೇಲೆ ಪ್ರೈಮರ್ ಆಗಿದೆ. ನೀವು ಸ್ಯಾರಿ ತಗೊಂಡ್ ಬಂದ್ರೆ ಪ್ರತಿಯೊಂದು ನಾವು ಮ್ಯಾಚಿಂಗ್ ನಾವೇ ಮಾಡ್ಕೊಡ್ತೀವಿ. ವೀಕ್ಷಕರೇ ನೋಡ್ತಾ ಇರಬಹುದು, ಬಹಳ ಕಡಿಮೆ ಸಮಯದಲ್ಲಿ ನಮ್ಮ ಜಯಶ್ರೀ ಅವರು ಇಷ್ಟು ಅದ್ಭುತವಾಗಿ ಔಟ್ಲುಕ್ ಕೊಟ್ಟಿದ್ದಾರೆ ಮೇಕಪ್ ಅಲ್ಲಿ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ವಿನೂತನ ಕಾರ್ಯಕ್ರಮ ಸೌಂದರ್ಯ ಲಹರಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಅದ್ದೂರಿಯಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿದ್ಯಾ ಮಂಜುನಾಥ್. ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿ ಕಾಣಬೇಕು ಅನ್ನುವಂಥ ಆಸೆ ಇರುತ್ತೆ. ಅಂತಹ ಪ್ರತಿ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ವಿನೂತನ ಕಾರ್ಯಕ್ರಮವನ್ನ ನಮ್ಮ ನಕ್ಷತ್ರ ವಾಹಿನಿ ನಿಮಗಾಗಿ ಹೊತ್ತು ತಂದಿದೆ. ಅದೇ ಸೌಂದರ್ಯ ಲಹರಿ. ನಮ್ಮ ಕಾರ್ಯಕ್ರಮದಲ್ಲಿ ಹೊಸದೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಸೌಂದರ್ಯ ಲಹರಿ ಅಂತ ಹೇಳಿ. ನಿಮ್ಮ ಸರ್ವಿಸ್ ಹೇಗಿದೆ, ಅದನ್ನ ನಮ್ಮೊಂದಿಗೆ ಹಂಚ್ಕೊಂತೀರಾ, ಶೂಟಿಂಗ್ ಬರ್ಬೋದಾ ಅಂತ ಕೇಳಿದಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡು ನಮಗೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ವೀಕ್ಷಕರೇ, ಇವಾಗ ನಮ್ಮ ಪಾವನಿ ಬ್ಯೂಟಿ ಪಾರ್ಲರ್ನ ಹೆಸರಾಂತ ಬ್ಯೂಟಿಷಿಯನ್ ಜಯಶ್ರೀ ಅವ್ರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾವು ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಅನ್ಸುತ್ತೆ. ಯಾರೋ ಕಸ್ಟಮರ್ಗೆ ನೀವು ಮೇಕಪ್ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಆಲ್ರೆಡಿ ಮೇಡಮ್ ಏನೆಲ್ಲ ಹಂತದಲ್ಲಿದೆ ಈಗ ಈ ಮೇಕಪ್? ಹೇರ್ ಸ್ಟೈಲ್ ಆಗಿದೆ, ಸ್ಯಾರಿ ಡ್ರಿಪ್ಪಿಂಗ್ ಆಗಿದೆ, ಈಗ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಓಕೆ, ಯಾವ ಕಾರ್ಯಕ್ರಮಕ್ಕೆ ಈ ಮೇಕಪ್ ಮಾಡ್ತಾ ಇದ್ದೀರಾ ಮೇಡಮ್? ಕಾಲೇಜ್ ಈವೆಂಟ್ ಇದೆ, ಅದಕ್ಕೋಸ್ಕರ. ಓಕೆ, ಕಾಲೇಜ್ ಈವೆಂಟ್ಗೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ. ಪೂರ್ಣಿಮಾ. ಓಕೆ, ಏನಕ್ಕೆ ಹೊರಟಿದ್ದೀರಾ ಮೇಡಮ್ ಇಷ್ಟು ಚೆನ್ನಾಗಿ? ಕಾಲೇಜಲ್ಲಿ ಒಂದು ಇವೆಂಟ್ ಇದೆ, ಸೊ ಹಾಗಾಗಿ. ಹೌದಾ? ಓಕೆ, ಇದೇ ಫಸ್ಟ್ ಟೈಮ್ ಬಂದಿರೋದಾ ನೀವು? ಇಲ್ಲ, ತುಂಬಾ ಸಲ ಮಾಡಿಸಿದ್ದೀನಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ ಮಾಡಿಸಿದ್ದೀನಿ. ಹರಿಹರದವರಾ? ಇಲ್ಲ, ನಾವು ದಾವಣಗೆರೆ ಅವರು. ಓ ಮೈ ಗಾಡ್, ದಾವಣಗೆರೆಯಿಂದ ಬಂದಿದ್ರಾ ಮೇಡಮ್? ದಾವಣಗೆರೆಯಲ್ಲೇ ಸಾಕಷ್ಟು ಪಾರ್ಲರ್ಗಳಿದೆ ಅಲ್ವಾ, ಸಲೂನ್ಗಳಿದೆ. ನಾನು ಮಾಡಿಸಿದ್ದೀನಿ, ಬಟ್ ಇವ್ರಷ್ಟು ಚೆನ್ನಾಗಿ ಮಾಡ್ಕೊಡಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರು. ಹೌದಾ? ಓಕೆ, ಎಷ್ಟು ವರ್ಷದಿಂದ ನೀವು ಇವರಿಗೆ ಕಸ್ಟಮರ್? ಒಂದು 2 years ಇಂದ ಕಷ್ಟ. ಹೌದಾ? ಓಕೆ, ಈಗ ನೀವು ಹಾಕೊಂಡಿದ್ದೀರಲ್ಲ, ಇದು ಸ್ಯಾರಿ ಡ್ರಾಪಿಂಗ್ ಯಾವ ತರ ಸ್ಟೈಲ್ ಇದೆ ಮೇಡಮ್ ಇದು? ಆಲ್ರೆಡಿ ಇವಾಗ ಮಾಯಿಶ್ಚರೈಸರ್ ಆಗಿದೆ, ಸನ್ಸ್ಕ್ರೀನ್ ಆಗಿದೆ, ಓಕೆ, ಆಮೇಲೆ ಪ್ರೈಮರ್ ಆಗಿದೆ. ಓಕೆ, ಸೊ ಪ್ರೈಮರ್ ಎಲ್ಲ ಆಗಿದೆ. ಓಕೆ ಮೇಡಮ್, ಟೋನರ್ ಆಗಿದೆ, ಪ್ರೈಮರ್ ಆಗಬೇಕು. ಓಕೆ, ದೀಪಾ ಅವರೇ, ಇವಾಗ ಒಂದು ಮೇಕಪ್ ಮಾಡೋದಕ್ಕೆ ಫೇಸ್ಗೆ ಎಷ್ಟು ಟೈಮ್ ತೊಗೊಳುತ್ತೆ ಮಿನಿಮಮ್? ಮಿನಿಮಮ್ ಹಾಫ್ ಅನ್ ಅವರ್ ಬೇಕು. ಮದುವೆಗಳ ಇವೆಂಟ್ಗಳಿಗೆಲ್ಲ ಏನು ಚಾರ್ಜ್ ಮಾಡ್ತೀರಾ ಮೇಡಮ್ ನೀವು? ಮೇಡಮ್ 15,000 ತಗೊಂತೀವಿ. 3 ಬ್ರೈಡಲ್ ಮೇಕಪ್ಗೆ. 3 ಬ್ರೈಡ್ ಅಂದರೆ ಏನೇನು ಪ್ಯಾಕೇಜ್ ಕೊಡ್ತೀರಾ? ಈಗ 15,000 ಕೊಟ್ಟು ನಾನು ನಿಮ್ಗೆ ಆರ್ಡರ್ ಕೊಟ್ಟಿದ್ದೀನಪ್ಪ ಮದುವೆದು ಅಂದರೆ ಏನೆಲ್ಲ ನೀವು ನಮಗೆ ಅದಕ್ಕೆ ಫೆಸಿಲಿಟೀಸ್ ಕೊಡ್ತೀರಾ? ಅದೇ 3 ಬ್ರೈಡಲ್ ಮೇಕಪ್ ಕೊಡ್ತೀವಿ, ಸೆಟ್ಟು, ಹೇರ್ ಸ್ಟೈಲ್ಸು, ಸ್ಯಾರಿ ಡ್ರಿಪ್ಪಿಂಗ್ಸು. ಓಕೆ, ಆಮೇಲೆ ವಿತ್ ಫೇಶಿಯಲ್, ಐಬ್ರೋ, ವ್ಯಾಕ್ಸ್, ಪೆಡಿಕ್ಯೂರ್, ಮೆನಿಕ್ಯೂರ್. ಮೇಡಮ್ ಎಲ್ಲಿ ನೀವು ಕಲಿತೆ, ಟ್ರೈನ್ ಅಪ್ ಆಗಿದೆ ಎಲ್ಲಿ? ಬೆಂಗಳೂರು ಮೇಡಮ್, ಬೆಂಗಳೂರು ವಾವಾ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ ಕಲ್ತು ಬಂದೆ. ಎಷ್ಟು ದಿನಗಳ ಕಾಲ? 3 months ಮೇಡಮ್. ಜಯಶ್ರೀ ಅವರೇ, ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಗಿಫ್ಟ್ ಸೆಂಟರ್ ಕೂಡ ಇದೆ, ಆಮೇಲೆ ಇಯರಿಂಗ್ಸ್, ಬ್ಯಾಂಗಲ್ಸ್, ಎಲ್ಲ ಸಿಗುತ್ತೆ. ನೀವು ಸ್ಯಾರಿ ತಗೊಂಡ್ ಬಂದ್ರೆ ಪ್ರತಿಯೊಂದು ನಾವು ಮ್ಯಾಚಿಂಗ್ ನಾವೇ ಮಾಡ್ಕೊಡ್ತೀವಿ.
ಮಾಡ್ತಾ ಇದ್ದಾರೆ. ಇದು ಫೈನಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸೆಟ್ಟಿಂಗ್ ಸ್ಪ್ರೇ ಅಂತ, ಅಂದ್ರೆ ಇದು ಮೇಕಪ್ ತುಂಬಾ ಹೊತ್ತಿರುತ್ತೆ, ಭಾಳ ತನಕ ಇರುತ್ತೆ. ಓಕೆ. ಸ್ವೆಟ್ ಆದ್ರೂ ಏನೂ ಆಗಲ್ಲ, ಏನೂ ಆಗಲ್ಲ, ಸ್ವೆಟ್ ಆಗಲ್ಲ. ಸೊ ಒಂದ್ಸರಿ ನಾವು ಟಚ್ ಮಾಡಿ ನೋಡ್ಬೋದಾ ಮೇಕಪ್ ಕೈಗೆ ಅಂಟುತ್ತಾ ಇಲ್ಲ ಅಂತ? ಮಾಡಿ. ವೀಕ್ಷಕರೇ, ನಿಮ್ಮ ಎದುರಿಗೆ ನಾನು ಟಚ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಏನೂ ಆಗಿಲ್ಲ. ಸೊ ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ನೀಟಾಗಿ ಬಂದಿದೆ. ಹೇಳಿದ್ನಲ್ಲ ಹಾಗೆ. ವೀಕ್ಷಕರೇ, ನೋಡ್ತಾ ಇರಬಹುದು, ಬಹಳ ಕಡಿಮೆ ಸಮಯದಲ್ಲಿ ನಮ್ಮ ಜಯಶ್ರೀ ಅವರು ಇಷ್ಟು ಅದ್ಭುತವಾಗಿ ಔಟ್ಲುಕ್ ಕೊಟ್ಟಿದ್ದಾರೆ ಮೇಕಪ್ಪಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗೆ. ಸೊ ನಾವು ಕಸ್ಟಮರ್ನ ಮಾತಾಡ್ಸಿದ್ವಿ, ಹೇಗೆ ಅನ್ನಿಸ್ತು ಅಂತೇಳಿ ಅವ್ರು ಫುಲ್ ಖುಷಿಲಿದ್ದಾರೆ, ಝೂಮಲ್ಲಿ ತೇಲ್ತಾ ಇದ್ದಾರೆ. ಸೊ ಈವೆಂಟಲ್ಲಿ ಇವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬಹುದು. ಸೊ ಒಂದು ನಾರ್ಮಲ್ ಆಗಿ ಒಂದು ಬ್ಯೂಟಿ ಪಾರ್ಲರಲ್ಲಿ ಬಂದು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಲುಕ್ ಕೊಟ್ಟಿರುವಂತಹ ಅನುಭವ ನಿಮಗೂ ಬೇಕು ಅಂದರೆ ಸೊ ನೀವು ಕೂಡ ಪಾವನಿ ಬ್ಯೂಟಿ ಪಾರ್ಲರ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಅವರ ಸರ್ವಿಸ್ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಜಯಶ್ರೀ ಅವರೇ. ನೀವು ಕೂಡ ನಿಮ್ಮ ಬ್ಯೂಟಿ ಪಾರ್ಲರ್ಗಳ ಪ್ರಮೋಷನ್ನ ಮಾಡ್ಕೋಬೇಕಾದ್ರೆ ಈ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಈ ಸೌಂದರ್ಯ ಲಹರಿ ಕಾರ್ಯಕ್ರಮಕ್ಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.